ಬರ್ರಿ ಸಾವಕಾಶ ಬರ್ರಿ ಕುಡ್ಬರ್ರಿ ಮಂಚಿಲ್ಲ ಆಯ್ತಾ? ಹಾ ಕುಡ್ರಿ ಏನ ಕುಡ್ರಿ ಹಾ ಹಾ ನಾವೊಂದೀಟು ಚಾವಡಿಗ್ ಹೋಗಿ ಗೌಡ್ರ ಮನಿಗ್ ಹೋಗಿ ಹಫ್ತಾ ಕಟ್ ಬರ್ತೇನಿ. ಅಲ್ಲಿ ಮಠ ಮನಿ ನೋಡ್ಕೋರಿ. ನಾಯಿಗಿ ಬಂದಾವು ಅಡ್ಗಿ ಮಾಡಿಟ್ಟೇನಿ, ಚಲೋತ್ನ್ಯಾಗ ಊಟ ಮಾಡಿ ಮಕ್ಕೋರ್ರಿ. ಮತ್ತ ನಾಯಿಗಿ ಬಿಟ್ಕೊಂತ ರಂಬಾ ಉರ್ವಶಿ ಮೇನಕ್ಕೆ ಅಂತ ಕಾಣ್ಕೊಂತ ಕುಂದ್ರಬೇಡ್ರಿ. ಆಯ್ತು ಹೋಗ್ಬಾ. ತಿಳಿತಿಲ್ಲ? ಆಯ್ತು ಹೋಗ್ಬಾ. ನಾ ಹೋಗ್ಬರ್ತೇನೆ. ಓಡ್ಬಾ ಸಾವಕಾಶ. ನೀನ್ ಜಲ್ದಿ ಬಾ. ಹೇಳಿ ಕೇಳಿ ನನ್ ಕಣ್ಕಾಲ್ವಲ್ದು. ಈ ಮನೆಯಿಂದ ಹ್ಯಾಗ್ ಹೊರಗೆ ಹೋಗ್ಬೇಕಪ್ಪ? ನನಗೆ ಗೊತ್ತಲಿ ನೀನ್ ನಾಯಲ್ಲ ಬೀದಿ ನಾಯಿ ಅಂತ ಮಾತಿದ್ರ ಎಕ್ಕ ಅಂತ ನನ್ನ ಹೆಂಡತಿಯಿಂದ ತಿರುಗ್ತೀಯ. ಎದ್ದಾಳಪ್ಪ ಗೊತ್ತಾಗಲೇಪ. ಅಲ್ಲೇ ಆ ಗೌಡ್ ಹತ್ರ ನನ್ನ ಹತ್ರ ಹಪ್ತ ಕೊಟ್ಟಿದ್ದೀನಿ ಅಂತ ಯಾಕೋ ಸುಳ್ಳು ಹೇಳ್ದಿ? ಮೊನ್ನೆ ನಿನಗೆ ಕೊಟ್ಟನಲ್ಲ. ನಂಗೆ ಯಾವಾಗ ಕೊಟ್ಟಿಯೋ ಮರಾಯ? ಯಾವಾಗ ಕೊಟ್ಟೆ ಅಂದ್ರ ಮೊನ್ನೆ ಮಧ್ಯಾಹ್ನ ನಿನಗೆ ಕೊಟ್ಟನಲ್ಲ. ಯಾವ ಮಧ್ಯಾಹ್ನ ಕೊಟ್ಟಪ್ಪ? ಲೇ ಸೂರ್ಯ ಹೊತ್ತು ಮುಳುಗಕ್ಕೆ ಮುಂಚೆ ಕೊಟ್ಟನಲ್ಲ. ಲೇ ಸುಳ್ಳು ಹೇಳ್ಬೇಡ ನೀನು. ನಿನಗೆ ನಾನು ಆಪ್ತ ಕೊಟ್ಟಿನಿ. ಕೊಟ್ಟಿಲ್ಲ. ಕೊಟ್ಟಿನಿ ನಿನಗೆ ಆಪ್ತ ಕೊಟ್ಟಿನಿ. ಕಿಡಿಗೇಡಿ ಎದಕ್ಕೆ ಕಚ್ಚಡತ್ತೀರಿ? ಏನಂತ ಕಂಡಪ್ಪ? ಹಪ್ತಾನ ನನ್ ಕೈಲಿ ಕೊಟ್ಟಿನಿ ಅಂತ ಗೌಡ್ರಿಗೆ ಸುಳ್ಳು ಹೇಳವ್ ನೀವ? ಯಾಕಪ್ಪ ಸುಳ್ಳು ಹೇಳ್ದಿ? ಗಂಗೆ ಬಿಡಲೆ. ನಾನ್ ನಿನ್ ಕೂಡ ಬರ್ಬೇಕಂದ್ರ ನಿಂದ ಹೇಳ್ಬಾರ್ದು, ನಿನ್ನ ಕೈ ನನ್ನ ಮ್ಯಾಗ ಬೀಳ್ಬಾರ್ದು. ಲೇ ನನ್ನ ಕಣ್ಣು ಕಾಣಂಗಿದ್ರೆ ಈ ಕೋಲ್ ಯಾಕೆ ಬೇಕಿತ್ತ? ಅಯ್ಯೋ ತಮ್ಮ, ಹಂಗ ಗೌಡ್ರ ಮನಿಗ್ ಹೋಗಿದ್ನಿ, ಹಫ್ತಾ ಕಟ್ಟಾಕ್ ಚಾವಡಿಗೆ ಹೋಗಿದ್ನಿ, ಹಫ್ತಾ ಕಟ್ಟಿ ರಸಿ ತಂದಿನಿ. ಸರಿ ಕೊಡವ. ಗಂಗಿ, ಹಾ ನೀನು ಹೊರಗಡೆ ಹೋಗಿದ್ದಾಗ ನಿನ್ ಬಗ್ಗೆ ಏನ್ ಹೇಳ್ದ ಗೊತ್ತವನು? ಏನಂದ? ನಿಮ್ಮ ಗಂಗಿ ಸಾವುಕಾರ ಹಾಲಿನ ಕೂಡ ಚಕ್ಕಂದ ಗೊತ್ತಾ? ಯಾಕೆ ಕಂಟ್ಯ ಹಗರ್ಕ ಗಾಳಿ ನನ್ನ ಕಡೆ ಬೀಸಾಕತ್ತೈತೆ ನಿನಗ? ಅವ್ನು ಸುಳ್ಳು ಹೇಳ್ತಾನ, ನಾ ಹಂಗ ಹೇಳಿಲ್ಲ. ಇವ್ನು ಹೇಳ್ದ ಅವನ, ನೀನು ಬಂದಿರಲಿಲ್ಲ. ಅದೇ ನೋಂದಾಗ ಅವನಿಂದ ಎಲ್ಲಿ ಹೊಟ್ಟಿ ನೀನು? ಬಿಡು, ನಾ ಏನವನಿಂದ ಹೊಂಟಿಲ್ಲ. ಇವತ್ತು ಒಂದ್ ದಿನ ಕೂಲಿ ಕೆಲಸ ಐತಿ, ಹೋಗಿ ಹಿಂದ್ಲದ ಮುಂದದು ಅಷ್ಟು ಇಸ್ಕೊಂಬರ್ತೀನಿ. ಅಯ್ಯೋ ಆಗ್ಲೇ ಹಿಂದೆ ಮುಂದೆ ಎಲ್ಲ ಕಡೆ ಆಗೋಗಿದ್ಯಾ? ನಾ ಹೇಳಿದ್ದು ಭೀಮಪ್ಪರ್ ಹಿಂದಿನ ಹೊಲದ್ದು, ಬಸಪ್ಪರ್ ಮುಂದಿನ ಹೊಲದ್ದು ಬರುದು ಬಾಕಿ ಐತಿ, ಹೋಗಷ್ಟು ಇಸ್ಕೊಂಡ್ ಬರ್ತೀನಿ ಅಂತ. ಅದು ಹೆಂಗಾನ ಇರ್ಲಿ. ಲೇ ಗಂಗೆ, ನನ್ನ ಮಾತು ಮೀರಿ ನಿನ್ ಕೆಲ್ಸಕ್ಕೆ ಹೊಂಟ ಅಂದ್ರೆ 4 ಜನರ ಮುಂದೆ ನಿನಗೆ ಸೋಡ್ ಚೀಟಿ ಕೊಟ್ಬಿಡ್ತೀನಿ ಅಷ್ಟೇ. ಹಾ ಈಗಂದಿ ನೋಡು, ಇದು ಕರೆ ಮಾತು. ಮೊದ್ಲಾಗ ಕೆಲಸ ಮಾಡೋ ಪುಣ್ಯಾತ್ಮ, ನಾನಾರ ಒಬ್ಬಕ್ಕೆ ಗಂಡಸ್ ದುಡ್ದಂಗ್ ದುಡ್ದು ನೆಮ್ಮದಿಗಿರ್ತೀನಿ. ನಾನು ಹೇಳಿದ್ದು ನೀನು ಕರೆ ಅಂದ್ಕೊಂಡೇನ? ನೋಡೆ, ನಿನಗೆ ಸೋಡ್ ಚೀಟಿ ಕೊಟ್ಟು ನಾನು ಎಲ್ಲಿಗೆ ಹೋಗ್ಲಿ ಹೇಳು? ಆದರೆ ಒಂದು ಮಾತ್ರ ಕರೆ ಹೇಳ್ತೀನಿ ಕೇಳು. ಆ ಕಂಟಿ ಅದನ್ನಲ್ಲ, ಅವನು ಯಾವ್ದಾದ್ರು ಒಂದಿನ ಹಾಲಿಗೆ ಹುಳಿ ಹಿಂಡ್ತಾನೆ, ಇದು ಕರೆ. ನೀನು ಯೋಚನೆ ಮಾಡು. ಹೌದೌದು, ಕಾಮಣಿ ಕಣಗ ಕಾಣುದಷ್ಟು ಹಳದಿನ ಅಂತ ನಿನಗರ ಮಗ ಕಣ್ಣಿಲ್ಲ ಕುಂದ್ರ. ಹಂಗೆ ಒಂದು ತಮ್ಮಿಗೆ ಮದ್ಯ ತಗೊಂಬರೆ. ನಿನ್ನ ಮಸಡಿಗ ಮಜ್ಜಿಗೆ ಬೇರೆ ಕೇಳು ಕಡೆಗಿ. ಬನ್ನಿ ಬಸವೇಶ್ವರ, ನನಗೆ ಗುರಿ ತೋರಿಸೋ ಗುರುವಿನ ದರ್ಶನ ಭಾಗ್ಯ ಎಂದು ತಂದೆ. ಆದಷ್ಟು ಬೇಗ ಸದ್ಗುರುವಿನ ಪಾದ ಸೇವೆ ಮಾಡೋ ಭಾಗ್ಯ ನನ್ನದಾಗಲಿ ಎಂದು ಹರಸಿ. ಅಡವಿ ಸಿದ್ದೇಶ್ವರ, ನಾನು ಶಾಂಭವಿ. ದೇವಿ, ಕಾತ್ಯಾಯಿನಿ, ಕೈವಲ್ಯಕಾರಣಿ, ಆದಿಶಕ್ತಿ ಸ್ವರೂಪಿಣಿ, ಇದ್ಯಾವ ಸುಕೃತ ನನ್ನದು ಮಾತೆ. ದರ್ಶನ ಭಾಗ್ಯ ತಂದಿರುವೆ. ಧನ್ಯ ತಾಯಿ, ಈ ಜೀವ ಧನ್ಯ. ಸಿದ್ದೇಶ್ವರ, ನಿನ್ನಲ್ಲಿರುವ ಯೋಗ ಸಿದ್ಧಿಗಳನ್ನು ಧಾರೆ ಎರೆಯಲು ಒಬ್ಬ ಮಹಾಪುರುಷನ ಅನ್ವೇಷಣೆಯಲ್ಲಿದೆಯಲ್ಲ, ನೀನು ಇಚ್ಛಿಸಿದಂಥ ಆ ಸರ್ವೋತ್ತಮ ಶಿಷ್ಯ ಈಗ ನಿನಗಾಗಿ ಶಾಖಾಪುರದಲ್ಲಿ ಕಾಯುತ್ತಿದ್ದಾನೆ. ಅಪ್ಪಣೆ ಮಾತೆ.
ಸೋಹಂ ಎನ್ನಲೆ, ಇದು ಅಂತರಂಗದ ಗರ್ವ. ಶಿವೋಹಂ ಎನ್ನಲೆ, ಇದು ಬಹಿರಂಗದ ಗರ್ವ. ದಾಸೋಹಂ ಎನ್ನಲೆ, ಇದುವೇ ಪರಮ ಪದವಿ. ಈ ಪದವಿಗಾಗಿ ನಿನಗೆ ಚಿನ್ಮಯ ದೀಕ್ಷೆ ಕರುಣಿಸಿರುವೆ. ಅಷ್ಟಮಹಾಸಿದ್ಧಿಗಳನ್ನು, ಬಗುಳಾಂಬಿಕೆಯ ಉಪಾಸನೆಯನ್ನು ಬೋಧಿಸುವೆ. ವಿಶ್ವಾರಾಧ್ಯ, ನಿನಗೆ ಶಕ್ತಿ ಉಪಾಸನೆ ವಿಧಿಗಳನ್ನು, ಮಹಾಮಂತ್ರಗಳನ್ನು ತಿಳಿಸಿರುವುದರಿಂದ ಇನ್ನು ಮುಂದೆ ನಿನ್ನ ದೇಹದಲ್ಲಿ ಶಿವನಿದ್ದಂಗೆ ಶಕ್ತಿಯು ಸಮಾವಿಷ್ಟಳಾಗಿರುತ್ತಾಳೆ. ಇನ್ನು ಮುಂದಿನ ಕೆಲಸಗಳು ಆಕೆಯಿಂದಲೇ ಜರುಗುವುದು. ವಿಶ್ವಾರಾಧ್ಯ, ನೀನು ನನ್ನ ವಿಗ್ರಹವನ್ನು ಹೊನ್ನೆ ಮರದಲ್ಲಿ ಶಾಸ್ತ್ರೋಕ್ತವಾಗಿ ಕೆತ್ತಿಸಿ ಆ ವಿಗ್ರಹಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡು. ನಿರಂತರ 3 ವರ್ಷಗಳ ಕಾಲ ಅಹೋರಾತ್ರಿ ಕಾಯ ವಾಚ ಮನಸ ನನ್ನ ಉಪಾಸನೆ ಮಾಡಿ ಪೂಜಿಸಿದರೆ ನಿನ್ನ ಮುಂದೆ ನಾನು ಪ್ರತ್ಯಕ್ಷಳಾಗಿ ಅಷ್ಟಸಿದ್ಧಿಗಳನ್ನು ನಿನಗೆ ಕರುಣಿಸುತ್ತೇನೆ. ಆಗಲಿ ತಾಯಿ, ಹಾಗೆ ಆಗಲಿ. ಬಸವಣ್ಣಪ್ಪ, ವೈಶಾಖ ಶುದ್ಧ ಅಕ್ಷಯ ತೃತೀಯ ಬಸವ ಜಯಂತಿಯಂದು ಹೊನ್ನೆ ಮರದಲ್ಲಿ 3 ಅಡಿ ಎತ್ತರದ ತಾಯಿ ಬಗುಳಾಂಬಿಕೆ ದೇವಿಯ ಮೂರ್ತಿಯನ್ನು ಕೆತ್ತಲು ಪ್ರಾರಂಭಿಸಬೇಕು. ಆಯ್ತು ಸ್ವಾಮಿ. ವಿಶ್ವಾರಾಧ್ಯ, ಲೋಕಕ್ಕೆ ನಿನ್ನ ಅವಶ್ಯಕತೆ ಇದೆ. ಈ ಕಲಿಯುಗದ ಜನರು ಪ್ರಪಂಚದ ಸುಖಭೋಗಗಳಲ್ಲಿ ತಲ್ಲೀನರಾಗಿರುತ್ತಾರೆಯೋ ಹೊರತು ದೈವ ಭಕ್ತಿಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಇರುತ್ತದೆ ಎಂದು ಯಾರೂ ಅರಿಯುವುದಿಲ್ಲ. ಅಂತಹ ಅಜ್ಞಾನಿಗಳ ಮನಸ್ಸುಗಳನ್ನು ಪರಿಶುದ್ಧ ಮಾಡಿ ಅಸತ್ಯದಿಂದ ಸತ್ಯದೆಡೆಗೆ ಕರೆದೊಯ್ಯುವ ವಿಶ್ವಜ್ಯೋತಿ ನೀನಾಗಬೇಕು. ಧನ್ಯೋಸ್ಮಿ ತಾಯಿ, ಧನ್ಯೋಸ್ಮಿ. ಓಂ ನಮೋ ಶಿವಾಯ, 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 ಓಂ ನಮೋ ಜೋಗೂರಿ ಅಡವಿ ತಾತ ತನ್ನ ಎಲ್ಲಾ ವಿದ್ಯೆಗಳನ್ನು ನನಗೆ ಧಾರೆ ಎರೆದರು. ಆ ಮಹಾತಾಯಿ ಶಾಂಭವಿ ಅಷ್ಟು ಸಿದ್ಧಿಗಳನ್ನು ನನಗೆ ದಯಪಾಲಿಸಿದಳು. ನಾನು ಪುಣ್ಯವಂತ ಜೋಗುರಿ, ನಾನು ಪುಣ್ಯವಂತ. ಹೌದು ಸ್ವಾಮಿ. ನೀನು ಹೊರಗೆ ದಾಸೋಹ ನೋಡ್ಕೊ. ಏನ್ ದಿವಾನ್ ರಾಮಪ್ಪನವ್ರೆ ಇಲ್ಲೇ ನಿಂತ್ಬಿಟ್ರೆ? ಸ್ವಲ್ಪ ತಡೀರಿ, ಎಲ್ಲರೂ ಒಮ್ಮೆಲೆ ಊಟ ಮಾಡ್ಕೊಂಡು ಹೋಗ್ಬೋದಲ್ರಿ? ಯಾರ ಅವ? ಎಲ್ಲಿಂದ ಬಂದಾನ? ಅವನ್ ದಾಸೋಹ ಕರೆದ್ರೆ ನಾವು ಹೋಗಿ ಉಣ್ಬಿಡ್ಬೇಕಾ? ದಿನಕ್ಕೆ 100 ಜನಕ್ಕೆ ಊಟ ಹಾಕವನ್ ನಾನು. ಅವ ಕರ್ದ ಅಂತ ನಿಮ್ ಜೊತೆ ಗುಡಿಸ್ಲಲ್ಲಿ ಕೂತ್ಕೊಂಡು ನಾವು ಊಟ ಮಾಡ್ಬೇಕಾ? ದಿವಾನ್ ರಾಮಪ್ಪ ಇವ ನಿಮ್ಮ ಅರಿಗಷ್ಟು ಹೋಗಲ್ಲ. ಆಯ್ತ್ರಿ. ಬಂದ್ಬಿಟ್ರು ಕರೀಲಿಕ್ಕೆ. ಸುಟ್ಬಿಟ್ರು. ಇಲ್ಲಿಯ ತನಕ ಮಾಡುತ್ತಿದ್ದ ಸುಗುಣೋಪಾಸನೆ ಸಾಕು. ಇನ್ನ ಮೇಲೆ ಆ ದೇವಿ ಹೇಳಿದಂಗೆ ನಿರ್ಗುಣೋಪಾಸನಕ್ಕೆ ಮುಂದಾಗ್ತೀನಿ. ಏನ್ರಿ ಮುತ್ಯ, ಎಂತ ಕೆಲಸ ಮಾಡ್ಲಿಕ್ಕತ್ತೀರಿ? ದೇವಿನ ಸುಟ್ಟಾಕ್ಬಿಟ್ರಲ್ರಿ, ನಿಮ್ಗೇನ್ ಉತ್ಕಿ ಚಿಡ್ದೈತೇನ್ರಿ? ಯಾರ್ ನೋಡಿ ಏನಲ್ಲಕತ್ತಿ, ಯಾರ್ ಏನ್ ಮಾತಾಡ್ತಿ? ಹಾ, ಇಲ್ಲಿ ನೋಡ್ರಿ,
ನಿಮ್ಮೆಲ್ರನ್ನು ಕೈ ಮುಗಿದು ಕೇಳ್ಕೊತೀನಪ್ಪ, ಅವ್ರನ್ನ ಮಾತ್ರ ಹುಚ್ಚ ಅನ್ಬೇಡ್ರಪ್ಪ, ಹುಚ್ಚ ಅನ್ಬೇಡ್ರಿ. ಅವರು ಸಾಕ್ಷಾತ್ ಆ ಪರಶಿವನ ಸ್ವರೂಪ ಅದಾರಪ್ಪ, ಸ್ವರೂಪ ಅದಾರ. ಅವರ ಪಾಂಡಿತ್ಯ, ಜ್ಞಾನದ ಅರಿವು ನಿಮ್ಮೆಲ್ಲರಿಗೂ ಹೆಂಗ್ ತಿಳಿತೈತಿ? ಇಂಥ ಯೋಗಿಗಳ ನಡೆ ನುಡಿ ನಿಮ್ಮಂತ ಜನ ಸಾಮಾನ್ಯರಿಗೆ ತಿಳಿಯಂಗಿಲ್ಲೋ ಯಪ್ಪ, ತಿಳಿಯಂಗಿಲ್ಲ. ಸಾಧನೆ ಮಾಡಿ ಸಿದ್ಧಿಯ ಶಿಖರ ಮುಟ್ಟಿದ ನನ್ನ ಪತಿ ದೇವರ ಮನೋಸ್ಥಿತಿ ನಿಮ್ಮಂತವ್ರಿಗೆ ಹೆಂಗ ತಿಳಿತೈತಿ? ಹೋಗ್ರಿ ನೀವೆಲ್ರೂ ಇಲ್ಲಿಂದ. ನಿಂದಿಸಿದರೆ ನಿಂದಿಸಲಿ ಬಿಡು. ಜಗನ್ಮಾತೆಯ ಜ್ಞಾನಪ್ರಭೆ ನನಗೆ ಸಂಪೂರ್ಣ ಉಂಟಾಗಿದೆ. ಶಾಂಭವ್ಯ ದರ್ಶನದಿಂದ ಅನಿಮಾದಿ ಅಷ್ಟಸಿದ್ಧಿಗಳು ಪ್ರಾಪ್ತವಾಗಿವೆ. ಈ ಮತಿಗೇಡಿಗಳು ಮೂರ್ತಿಯನ್ನು ಸುಟ್ಟೆ ಎನ್ನುತ್ತಿದ್ದಾರೆ. ನಾನು ಸುಟ್ಟಿದ್ದು ಮೂರ್ತಿಯನ್ನಲ್ಲ, ಈ ದೇಹದ ಮಾಯಾಮೋಹವನ್ನು ಸುಟ್ಟು ಹಾಕಿ ಅನುಭವದ ಅಲೆಯಲ್ಲಿ ಓಲಾಡುವುದನ್ನು ಹುಚ್ಚುತನವೆಂದು ಭಾವಿಸಿದ್ದಾರೆ. ನನ್ನ ನುಡಿಯೆಲ್ಲ ಪರತತ್ವ ಹೊಂದಲಿ ಎಂದು ಆದಿಶಕ್ತಿ ಹರಸಿದ್ದು ಇವರಿಗೆಲ್ಲಿ ತಿಳಿಯಬೇಕು? ಅದು ತಿಳಿಯುವ ಕಾಲಕ್ಕೆ ತಿಳಿಯುವುದು. ಜೋಗೋರಿ, ಚಿಂತೆ ಬೇಡ. ನೀನು ಚಿಂತಿಸಬಾರದು. ಹೊರಗೆ ಇದ್ದ ನನ್ನ ತಾಯಿ ಇವತ್ತು ನನ್ನೊಳಗೆ ಸೇರಿಕೊಂಡಳು. ನಾನು ಪರಿಪೂರ್ಣನಾದೆ. ಬಗಳಾಂಬಿಕೆ ದೇವಿ ನನಗೆ ಅಷ್ಟಸಿದ್ಧಿಗಳನ್ನು ಪ್ರಸಾದಿಸಿದ್ದಾಳೆ. ಆ ಶಕ್ತಿಯನ್ನು ಪರೀಕ್ಷಿಸಬೇಕಲ್ಲವೇ? ಯಾರ ಮೇಲೆ ಪ್ರಯೋಗಿಸಲಿ? ಮುತ್ತೆವ್ರ, ನೀವೆಂದೂ ಹಿಂಗ್ ಮಾಡ್ದವ್ರಲ್ಲ. ನಮಗ್ ತಿದ್ದಿ ಬುದ್ಧಿ ಹೇಳೋರು ನೀವ. ಹಿಂಗ್ ಕೊಲ್ಲ ವಿಷಯಕ್ಕೆ ಯಾಕದ? ನನ್ನ ಹೆಂಡತಿನ ಕೊಂದಿನಿ, ನೀನ್ ಯಾರ್ಲೆ ಕೇಳಕ್ಕೆ? ಇವ್ರಿಗೆ ಹುಚ್ಚಿಡ್ದು ಬಿಟ್ಟೈತೆ. ಮೊನ್ನೆ ಅವ್ರ ಪೂಜೆ ಮಾಡ್ತಾ ಇರೋ ದೇವ್ರನ್ನೇ ಬೆಂಕಿಗೆ ಹಾಕಿ ಸುಟ್ಟಾಕ್ಬಿಟ್ರು. ಈಗ ಮದ್ವೆ ಆಗಿರೋ ಮಡ್ದಿನ ಇರ್ದು ಕೊಂದು ಬಿಟ್ರು. ಅಂತದ್ರಲ್ಲಿ ನಮ್ಮಂತವ್ರ ಪಾಡೇನು? ಅಪ್ಪವ್ರ, ನೀವು ತಪ್ಪಾಗ್ಬಿಟ್ರಿ ನೀವು ತಪ್ಪಾಗ್ಬಿಟ್ರಿ. ಅಮ್ಮವ್ರ, ನೀವು ತಪ್ಪಾಗ್ಬಿಟ್ರಿ. ಜೋಗೂರಿ, ನಮ್ಮ ಸಿದ್ಧಿ ಸಾಧನೆಗಳಿಗೆ ಸಾಕ್ಷಿಯಾಗು. ಎದ್ದೇಳು. ಅಪ್ಪವ್ರೆ, ಸಿದ್ರಾಮ್ ದೇವ್ರು, ನೀನ್ ಹೋಗಿ ಆ ದಿವಾನ್ ರಾಮಪ್ಪನ್ ಕರ್ಕೊಂಬಾರ್ಲೇ ಇಲ್ಲಿಗೆ. ಓಹೋ, ಬನ್ನಿ ರಾಮಪ್ಪ ದಿವಾನ್. ಏನು ಕರ್ಲಿ ಕಳ್ಸಿದ್ರಂತೆ? ನಮ್ಮ ಮೇಲೆ ಏಕೆ ನೀವು ಸಿಟ್ಟಾಗೋಣ? ನಮ್ಮಿಂದ ಏನಾದ್ರೂ ತಪ್ಪಾಗಿದ್ದರೆ ತಿದ್ದಿಕೊಳ್ಳೋಣ. ಬನ್ನಿ ಒಳಗೆ ಹೋಗೋಣ. ಏನೇನೋ ಇಟ್ಟಾವ್ ನೀವ. ಈ ಹಣ್ಣನ್ನು ನೀವು ತಿನ್ನೋಣ. ಈ ಹಣ್ಣು ನಾನ್ ತಿನ್ನೋಲ್ಲ. ಆಹಾ, ಯಾಕೆ ತಿನ್ನೋದಿಲ್ಲ ಅಂತ ಅಂಬೋಣ. ತಿನ್ನಲ್ಲ ಅಂದ್ರೆ ತಿನ್ನಲ್ಲ. ನೀವು ತಿನ್ನೋದಿಲ್ಲ ಎಂದಲ್ಲಿ ಈ ಜಂಬೆಯಿಂದ ಹೊಡೆಯೋಣ. ಹೊಡೆಯೋಣ, ಈ ಜಂಬೆಯಿಂದ ನಿನ್ನನ್ನು ಹೊಡೆಯೋಣ. ಈ ಜಂಬೆಯಿಂದ ನಿನ್ನನ್ನು ಹೊಡೆಯೋಣ. ಇದೆಲ್ಲ ನಿಮ್ದೇ ಕುತಂತ್ರ. ನಾನು ಪ್ರಾಣ ತೆಗಿಬೇಕಂತ ನೀವು ತೀರ್ಮಾನ ಮಾಡಿದ್ರಿ. ಇವತ್ತೇನೇ ಆಗ್ಲಿ ಎರಡರಲ್ಲಿ ಒಂದು. ರಮಣ ಬೇಡ. ಯಾಕೆ ರಮಣ?
ಅವ್ರ ಮೇಲೆ ಯಾಕೆ ನಿನ್ಗೆ ಇಷ್ಟೊಂದು ದ್ವೇಷ ಅಂತೀನಿ? ಅವ್ರು ನಿನ್ಗೇನು ಅನ್ಯಾಯ ಮಾಡಾರ? ಅವ್ರ ಮ್ಯಾಗ ಇಷ್ಟೊಂದು ಅಪಪ್ರಚಾರ ಮಾಡಕತ್ತಿಯಲ್ಲ, ಬೇಡ. ಇನ್ನೆಷ್ಟು ದಿವಸ ಅಂತ ಈ ದ್ವೇಷ ಹೊತ್ಕೊಂಡು ತಿರುಗ್ತಿ? ಇದೆಲ್ಲ ಕೊನೆ ಆಗಬೇಕು ಅಂತಲ ಅವ್ರು ನಿನ್ನಲ್ಲಿ ಕರೆಸಿ ನಿನಗೆ ಹಣ್ಣು ಕೊಟ್ಟು ಸಮಾಧಾನ ಮಾಡಿದ್ದು. ಅದು ತಪ್ಪೇನಪ್ಪ? ಈ ಶಾಖಾಪುರ ನಂದು, ನಾ ಇದ್ರ ದಿವಾನ. ಇವತ್ತು ಅವನನ್ನ ಇರ್ಬೇಕು, ಇಲ್ಲ ನಾನನ್ನ ಇರ್ಬೇಕು. ಏಯ್ ರಾಮಪ್ಪ, ಏಯ್ ರಾಮಪ್ಪ, ನೀನ್ ಯಾವ ಊರ್ ದಿವಾನಲೇ? ನೀನ್ ದಿವಾನ ಆಗಿದ್ರೆ ಶಾಖಾಪುರಕ್ಕಾಗಿರ್ಬೋದು, ಆದ್ರೆ ನಮ್ ಗುರುಗಳು, ನಮ್ ಜೀವ, ನಮ್ ಪ್ರಾಣ, ಅವ್ರ ಬಗ್ಗೆ ಒಂದೇ ಒಂದ್ ಹೆಚ್ಚಿಗೆ ಮಾತಾಡಿದ್ರೆ ಹೇಳಪ್ಪ. ಬೇಡಪ್ಪ. ಇಲ್ಲಿ ನೋಡ, ನೀನೇನಾದ್ರೂ ಅವ್ರ ಮೇಲೆ ಕೈ ಮಾಡಿದೆ ಅಂದ್ರೆ ನಿನ್ಗೆ ನನ್ನ ಮೇಲೆ ಆಣೆ ಆಗೈತೆ ನೋಡು. ಏ ರಮಣ, ಏನು ನೀನು? ನಿನ್ನ ಆಯಸ್ನಾಗ ಅರ್ಧ ಭಾಗ ಕಾಲ ಕಳೆದ್ರು ಇನ್ನೂ ನೀನ್ ಹಾಗೆತನ ಬಿಟ್ಟಿಲ್ಲ. ನೀನು ಕೊನೆವರೆಗೂ ವೈರತ್ವ ಸಾಸಕ್ ಹೊರಟಿ. ಏಯ್, ಹುಚ್ಚಿಗೆ ಹಿಡ್ದೈತ ನಿಂಗ? ಹೆಂಗ? ಒಳಗಿದನಲ್ಲ ಆ ಮುತ್ಕ ಅವನ್ ಗುಚ್ಚಿಡ್ದಿರೋದು. ಹಣ್ಣು ತಿನ್ನಲ್ಲ ಅಂದಿದ್ದಕ್ಕೆ ಜಂಬೆ ತಗೊಂಡು ಹಂಗೆ ಹೊಡ್ಲಿಕ್ ಬರ್ತಾನ. ಇವತ್ತು ನಿನ್ನ ಜೀವನದಾಗ ಶುಭ ದಿನ ಆಗಿತ್ತು. ಅಣಿಮಾದಿ ಅಷ್ಟ ಸಿದ್ಧಿಗಳನ್ನ ಕಟ್ಟಿ ಆಳಿದ ಸಿದ್ಧಿ ಪುರುಷನ ಕೈಯಿಂದ ಹಣ್ಣು ತಿನ್ನೋ ಸುಯೋಗನ ನೀನೇ ಹಾಳು ಮಾಡ್ಕೊಂಡ್ಬಿಟ್ಟೆ. ಹೋಗು ಮೊದ್ಲು. ಹೋಗ್ತೀನಿ. ಆ ಹುಚ್ಚಿನ ಜೊತೆ ಸೇರ್ಕೊಂಡು ಎಲ್ರಿಗೂ ಹುಚ್ಚಿಡ್ದೈತೆ. ಹುಚ್ಚು ನನ್ ಮಕ್ಕಳು ನೀವು. ಬಂದಿದ್ದೆಲ್ಲ ಹಡ್ಬೇಡ, ಹೋಗೋ. ಗುರುತಾಯಿ, ಬಾಗಿಲು ತೆಗಿಯವ್ವ. ಶರಣು. ಅಪ್ಪರ, ನಾಯಿಗಳು ಬೊಗಳ್ತಾವ, ಅವು ಜನ್ಮ ಪೂರ್ತಿ ಹಿಂಗನ, ಬದಲಾಗಂಗಿಲ್ಲ. ತಾವು ಮನಸ್ಸಿಗೆ ಬೇಸರ ಮಾಡ್ಕೋಬೇಡಿ. ಹೌದು ಅಪ್ಪವ್ರ. ಜೋಗೂರಿ ಸ್ವಾಮಿ, ಇನ್ನ ಮೇಲೆ ಯಾವುದೇ ಕಾರಣಕ್ಕೂ ನಾವು ಈ ಊರಲ್ಲಿ ಇರೋದ್ ಬೇಡ. ಗೊಲ್ಲಾಳಪ್ಪ ಗೌಡ, ಅಪ್ಪವ್ರೆ, ನಿಮ್ಮೂರ್ನಾಗ ನನ್ನ ಅನುಷ್ಠಾನ ಜಾಗ ಇದೆಯಲ್ಲ? ಹೌದು ಅದಾರಿ. ಅಲ್ಲಿಗೆ ನಡಿ. ನನ್ ಸೌಭಾಗ್ಯ ರೀ, ನನ್ ಸೌಭಾಗ್ಯ. ಜೋಗೂರಿ, ಈ ಅನುಷ್ಠಾನಕ್ಕೆ ನೀನು ಪೂರಕಳಾಗಿರಬೇಕು. ರಾತ್ರಿ 3 ಪ್ರಹರ ಕಳೆದ ನಂತರ ನೀನು ಒಂಟಿಯಾಗಿ ನನಗೆ ನೀನು ಹಾಲು ತಂದು ಕೊಡಬೇಕು. ಇದಕ್ಕೆ ನಿನ್ನ ಅಭಿಪ್ರಾಯವೇನು? ನನಗೇಕೆ ಸ್ವಾಮಿ ಇಂಥ ಕಠಿಣ ಪರೀಕ್ಷೆ? ಪರೀಕ್ಷೆ ನಿನಗಲ್ಲ, ನನ್ನ ನಿಗ್ರಹ ಶಕ್ತಿಯ ಪರೀಕ್ಷೆ. ಆಗ್ಲಿ ಸ್ವಾಮಿ. ಓ ಅಶ್ವಿನಿ ಮೊದಲಾದ ಅಷ್ಟದಿಕ್ಪಾಲಕರೇ, ಈಗ ನಾವು ಅನುಷ್ಠಾನಕ್ಕೆ ಕೂಡುತ್ತಿರುವೆವು. ಯಾವುದೇ ತೊಂದರೆ ಆಗದಂತೆ ನೋಡಿಕೊಳ್ಳಬೇಕು. ಶ್ರೀಕಂಠನ ಅಂಗಕ್ಕೊಪ್ಪುವ ಕೊರಳಾಭರಣ ಕಾಳಿಂಗ, ಜಗದೊಡೆಯ ವಿಷ್ಣುವಿಗೆ ಸುಖಾಸನವಾಗಿ ಕುಳಿತ ಆದಿಶೇಷ, ಬಾ ಬಾ, ಭೂಗರ್ಭವನ್ನೊಡೆದು ಬಾ. ಈ ಅನುಷ್ಠಾನಕ್ಕೆ ನೀನೇ ಕಾವಲುಗಾರನಾಗಿರಬೇಕು. ಇದು ನಿನ್ನ ಜವಾಬ್ದಾರಿ. ಓಂ ನಮಃ ಆಹಾ, ಎಂತಹ ಮಹಾ ತಪಸ್ವಿಗಳು ನಮ್ಮ ಗುರುಗಳು. ಕೈಗೊಂಡ ಅಣಿಮಾದಿ ಅಷ್ಟಸಿದ್ಧಿಗಳು ಇಡೀ ಜಗತ್ತಿಗೆ ಮುಕ್ತಾಫಲವಾಗುತ್ತವೆ. ಕೊಲ್ಲಾಳಪ್ಪ, ಇಂದಿಗೆ ಅಪ್ಪ ಅವರ ಅನುಷ್ಠಾನವು ಪೂರ್ಣಗೊಳ್ಳಲಿದೆ. ಹಿಂದೆ ನಾವು ಈ ಅನುಷ್ಠಾನ ಮಂಟಪದಿಂದ ವಿಸರ್ಜಿಸಬಹುದಲ್ವೇ? ಓ ನಾಮ ಕಲಿರೋ ನಾನಂಬದಳಿರೋ, ಓ ನಾಮ ಶಿವಾಯ ಶಿವಾಯ, ಓ ನಾಮ ಶಿವಾಯ, ಓ ನಾಮ ಶಿವಾಯ, ಹರ ನಾಮ. ಸ್ವಾಮಿ
ಸ್ವಾಮಿ ಯಾಕೆ ಯಾಕಿಂತ ಭಾವಾವೇಶ? ಈ ಬಯಲಲ್ಲಿ ಬಯಲಾದವರು ಬಯಲು ಬಯಲಾಗಿ ಬಯಲಾದರು, ಬಯಲು ಬಯಲಾಗಿ ಬಯಲಾದರು, ಬಯಲು ಬಯಲಾಗಿ ಬಯಲಾದರು. ಸ್ವಾಮಿ ಯಾಕಿಂತ ನಗು? ನಗಬೇಕು, ನಗಬೇಕು ಜೋಗುರಿ, ನಗಬೇಕು. ನಗು ನಗುತ್ತಲೇ ಬದುಕಬೇಕು, ನಗು ನಗುತ್ತಲೇ ಈ ಜಗವ ಗೆದಿಯಬೇಕು, ನಗು ನಗುತ್ತಲೇ ಮೈ ಮರೆಯಬೇಕು, ನಗು ನಗುತ್ತಲೇ ನಾನು ನೀನೆಂಬುದು ಅಳಿದು ತಾನಾಗಿ ಒಂದಾಗಬೇಕು. ತಾನೇ ಪರಮಾತ್ಮ, ತಾನೇ ಸತ್ಯ. ಈ ಬಯಲು ಬಯಲಿನ ಕೂಟವ ಕೂಡಿ ಬಯಲು ಬ್ರಹ್ಮನಾಗಬೇಕು, ಬಯಲು ಬ್ರಹ್ಮನಾಗಬೇಕು, ಬಯಲು ಬ್ರಹ್ಮನಾಗಬೇಕು. ಸ್ವಾಮಿ ಯಾಕೆ ಹೀಗೆ ಎಚ್ಚರ ತಪ್ಪಿನೂ ಮಾತಾಡಕತ್ತೀರಿ? ಜನ ನಿಮ್ನೇನಂತ ತಿಳಿದಾರು? ಏನೆಂದು ಕರೆಯುವರು? ಹುಚ್ಚಿನೆಂದು ಕರೆಯುವರೇ? ನನ್ನನ್ನು ಹುಚ್ಚನೆಂದು ಕರೆಯುವರೇ? ಅಲ್ವೇ ಮತ್ತೆ ಹುಚ್ಚ, ಹುಚ್ಚ. ಬಯಲು ಜೀವನ ಬಯಲಾಯ್ತೆಂದರೆ ಹುಚ್ಚನೆನ್ನುವರೇ? ಹುಚ್ಚ ಎನ್ನುವರೇ? ಇಲ್ಲಪ್ಪ, ಇಲ್ಲ ಇಲ್ಲ ಹುಚ್ಚ ಎನ್ನುವರೇ? ಹುಚ್ಚ ಎನ್ನುವರು, ಹುಚ್ಚ ಎನ್ನುವರು, ಹುಚ್ಚ ಎನ್ನುವರು. ಹುಚ್ಚ ಹೀಗೆ ಇರುತ್ತಾನೆಯೇ? ಹುಚ್ಚ ಇಷ್ಟು ಗಂಭೀರವಾಗಿ ಇರುತ್ತಾನೆಯೇ? ಈ ಬಟ್ಟೆ ಎಲ್ಲಿರುತ್ತದೆ ಹುಚ್ಚನಿಗೆ? ಹುಚ್ಚನ ಮೈ ಮೇಲೆ ಎಲ್ಲಿರುತ್ತದೆ ಬಟ್ಟೆ? ಅಯ್ಯೋ ಅಪ್ಪವ್ರೆ, ಅಪ್ಪವ್ರೆ. ದಿಗಂಬರ ದಿಗಂಬರ ವಿಶ್ವರಾಧ್ಯ ದಿಗಂಬರ, ದಿಗಂಬರಾಜ 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 ದಿಗಂಬರ ವಿಶ್ವರಾಧ್ಯ ದಿಗಂಬರ, ದಿಗಂಬರ ದಿಗಂಬರ ವಿಶ್ವರಾಧ್ಯ ದಿಗಂಬರ, ವಿಶ್ವರಾಧ್ಯರ ಅಂಗಾರ ದೇಶ ಎಲ್ಲ ಬಂಗಾರ, ವಿಶ್ವರಾಧ್ಯ ರಂಗಾರ ದೇಶ ಎಲ್ಲ ಬಂಗಾರ, ವಿಶ್ವರಾಧ್ಯರ ಅಂಗಾರ ಸ್ವಾಮಿ ಈ ಭೂಮಿ ಮ್ಯಾಗ ನಾವು ಮಾನವರಾಗಿ ಹುಟ್ಟಿದ ತಪ್ಪಿಗಾದ್ರೂ ನೀವ್ ಈ ತುಂಡು ಬಟ್ಟೆನ ಉಡ್ಲೇಬೇಕಾಕೈತಿ. ಉಟ್ಕೊರಿ. ವಿಶ್ವರಾಧ್ಯರ ಅಂಗಾರ ದೇಶಕ್ಕೆಲ್ಲ ಬಂಗಾರ, ದಿಗಂಬರಾಜ ದಿಗಂಬರ ವಿಶ್ವರಾಧ್ಯ ದಿಗಂಬರ, ದಿಗಂಬರಾಜ ದಿಗಂಬರ ವಿಶ್ವರಾಧ್ಯ ದಿಗಂಬರ. ನಿಮ್ ತಮ್ಮನ ಹೆಂಡತಿ ಮೇಲೆ ಅಪ್ಪವರು ಮೂತ್ರ ಮಾಡ್ಬಿಟ್ರು. ಅಪ್ಪವ್ರೆ, ನೀವ್ ಹೀಗ್ ಮಾಡಿರೋದ್ ಕಂಡು ಊರ್ ಮಂದಿ ಎಲ್ಲ ನಗ್ಲಿಕ್ ಹತ್ತಾರ. ತಮ್ಮನ ಹೆಂಡತಿ ಕಸ ಗುಡ್ಸೋವಾಗ ಅವ್ಳ ಮೈ ಮೇಲೆ ಮೂತ್ರ ಮಾಡಿರಲ್ಲ, ಯಾರಾದ್ರೂ ಹಿಂಗ್ ಮಾಡ್ತಾರ? ಲೇ ಹುಚ್ಚುಗೋಲ್ಯ, ಈ ಮೂತ್ರ ಸೂತ್ರ ನಿನಗೇನ್ಲೇ ಗೊತ್ತಾಗ್ಬೇಕು? ಕರ್ತಾನ ಕಮ್ಮಟವಾಗಿರೋ ಈ ಕರ್ಮಭೂಮಿ ಮ್ಯಾಗ 9 ತೂತ್ನ ಗಡಿಗೆ ಮಾಡಿ ಬಿಟ್ಟಾರ. ಅದನ್ನ ನಿಷ್ಠೆ ಎಂಬ ಬೆಂಕಿಯಲ್ಲಿ ಸುಟ್ಟು ಬಿಟ್ಟಾರಲೇ. ಆ ತೂತ್ ಬಿದ್ದ ಗಡಿಗೆಯಾಗ ನೀನ್ ಎಷ್ಟೇ ನೀರು ತುಂಬಿದ್ರು ಒಂದಲ್ಲ ಒಂದ್ ತೂತಿಂದ ಸೋರಾದ. ಅದನ್ನ ತಡಿಯಕ್ಕೆ ಯಾವ ಮಗನಿಂದಲೂ ಸಾಧ್ಯ ಇಲ್ಲಲೇ. ನೀವು ಪೂರ್ವಜರಿಂದಲೂ ನಮ್ಮ ಮನೆತನದ ಗುರುಗಳು, ಅದು ಅಲ್ಲದೆ ನನ್ನ ಅನುಗ್ರಹ ದೇವ್ರು ನೀವು. ನೋಡಿ, ನನ್ನ ಮಗನ್ ಮೂಲ ನಕ್ಷತ್ರದ ದೋಷನ ಪರಿಹಾರ ಮಾಡಿ ನನ್ನ ವಂಶನ ಉಳಿಸಿದ ದೇವ್ರು ನೀವು. ಅದಕ್ಕ ನಿಮ್ಗೆ ಇನ್ನೊಮ್ಮೆ ಹೇಳ್ತಾ ಇದೀನ್ರಿ, ನೀವು ಹಿಂಗ್ ಹುಚ್ಚುಚ್ಚಾಗಾಡಿದ್ರ ನಿಮ್ಮನ್ನ ಕೋಲೆಯಾಗ ಕೂಡ ಹಾಕ್ಬಿಡ್ತೀನಿ. ನನ್ನನ್ ಕೋಲಿಯಾಗ್ತೀಯಾ? ವಿನಾಕಾರಣ ಗುರುವಿನ ಶಾಪಕ್ಕೆ ಬಲಿಯಾಗಬೇಡಲೇ ಗೊಲಿಯ. ಅಯ್ಯೋ, ಇಂಥ 100 ಶಾಪ ನೋಡಿ ಹೇಳ್ರಿ, ಶಾಪ ಆಗ್ತಾರಂತೆ ಶಾಪ. ಬೇಡ, ಗುರು ನಿಂದನೆ ಮಾಡೋ ನಿನಗೆ ಮೋಕ್ಷ ಸಿಗದಿಲ್ಲಲೇ, ಸಿಗದಿಲ್ಲ. ನಿನ್ ವಿನಾಶಕ್ ನೀನೇ ಕಾರಣ ಆಗ್ಬೇಡಲೇ. ಅಪ್ಪವ್ರೆ, ನನಗೇನಾದ್ರೂ ಪರವಾಗಿಲ್ಲ ರೀ, ನೀವು ನಮ್ ಗುರುಗಳು, ನಿಮ್ಗ ಅವಮಾನ ಆಗ್ಬಾರ್ದ್ರಿ. ಜನ ನಿಮ್ಮನ್ನ ಹುಚ್ಚ ಅನ್ಬಾರ್ದ್ರಿ. ಅದಕ್ಕ ನಿಮ್ಮನ್ನ ಕೋಲ ಕೂಡಾಕ್ತೀನ್ರಿ. ಆಗ ನೀವು ತಣ್ಣಗಾಗ್ತೀರಿ. ಬರ್ರಿ
ಬರ್ರಿ ಅಪ್ಪ ಬರ್ರಿ ಅಪ್ಪ ಏನ್ ಬರ್ರಿ ಅಪ್ಪ ಮಾಡ್ತಿದ್ದಿ? ಬರ್ರಿ ಅಪ್ಪ ಕೊಲ್ಯ ಕೊಲ್ಯ ಬಿಡ ನೀವು ಸುಮ್ಮನೆ ಬರ್ರಿ ಅಪ್ಪ ನೀವು ಕೊಲ್ಯ ಬಿಡು ನನ್ನನ್ನ. ಸುಮ್ನೆ ಇರ್ತೀರಿ. ನಡೀರಿ. ಏಯ್ ನಿಕೃಷ್ಟ ನನ್ನ ನೀ ಕೊಲ್ಯ ಕೂಡ ಆಗ್ತೇನಲ್ಲ ಪಾಪಿಷ್ಟ ದುರ್ಮಾರ್ಗ ಥು. ಕೊಲ್ಲಳಪ್ಪ ಇದೇನೋ ನನ್ನಪ್ಪ ನಿನ್ ಗುರುಗಳನ್ನ ಕತ್ತಲ್ ಕೊಲೆ ಕೊಡಾಕತ್ತಿ ಅಯ್ಯಪ್ಪ ಮುರ್ತಾಯವರ ಬೇಡಪ್ಪ ನೀ ತಪ್ಪು ಮಾಡಕತ್ತಿ ಇಲ್ಲಿ ನೋಡ ನಾವಿಲ್ಲಿರೋದು ನಿನ್ಗೆ ತ್ರಾಸ ಅನ್ಸಿದ್ರೆ ನನ್ನ ಸ್ವಾಮಿನ ಕರ್ಕೊಂಡು ಎಲ್ಲಾರು ದೂರ ಹೋಗ್ತೀನಿ ಅವ್ರಿಗೆ ಯಾಕೆ ಹಿಂಗ್ ಶಿಕ್ಷೆ ಕೊಡಕತ್ತಿಯಪ್ಪ ನೀವ್ ಈ ವಿಷಯದಾಗ ತಲಿ ಹಾಕ್ಬೇಡ್ರಿ ಸುಮ್ನ ಕುಂದ್ರಿ ಅವ್ರನ್ನ ನನ್ನ ದೇವ್ರ ಅಂದ್ಕೊಂಡಿನಿ ಹಗಲಿರುಳು ಅವ್ರ ಪಾದ ಪೂಜೆ ಮಾಡ್ಕೊಂಡು ನನ್ನ ಜನ್ಮನ ಪಾವನ ಮಾಡ್ಕೋಬೇಕು ಅನ್ಕೊಂಡಿನಿ ಅಂತ ನನ್ನ ದೇವ್ರು ಇವತ್ತು ಕತ್ತಲ್ ಕೊಲೆ ಕೂತಾರ ಅದು ನೋಡ್ಕೊಂಡು ಸುಮ್ ಕುಂದ್ರಲ್ಯ ಇವತ್ತು ನನ್ನ ಆದ್ನಿ ಮೈ ಮೇಲ ಮೂತ್ರ ಮಾಡ್ಯಾರ ನಾಳೆ ಊರಾಗ ಬ್ಯಾರೆ ಹೆಣ್ಮಕ್ಳ ಮೇಲೆ ಮೂತ್ರ ಮಾಡಿದ್ರೆ ಅವ್ರು ಸುಮ್ನೆ ಇರ್ತಾರ ನೀವು ಬಂದ್ರಲ್ಲ ಸರಿ ಹಂಗದ್ರ ನನ್ನ ಪತಿಯ ಪಾದೋದಕವಿಲ್ದೆ ನಾನು ಪ್ರಸಾದ್ ಸೇವಿಸಂಗಿಲ್ಲ ನೀ ಎಲ್ಲಿ ತನಕ ಅವ್ರಿಗೆ ಬಾಗ್ಲ ತೆಗಿಯಂಗಿಲ್ವೋ ಅಲ್ಲಿ ತನಕ ನಾ ಉಪವಾಸ ಕುಂದಿರ್ತೇನೆ ಗುರ್ತಾಯಿ ವಿಶ್ವಾರಾಧ್ಯ ವಿಶ್ವಾರಾಧ್ಯ ಪತಿಯ ಪಾದೋದಕವಿಲ್ಲದೆ ಪ್ರಸಾದ ಸೇವಿಸದೆ ಉಪವಾಸ ಕುಳಿತಿದ್ದಾಳೆ ಮಹಾತಾಯಿ ಬಸವಾಂಬಿಕೆ ಅವಳಿಗೋಸ್ಕರವಾಗಿ ಬಂಧನವನ್ನು ಬಿಡಿಸಿಕೊಂಡು ಹೊರಗೆ ಹೋಗು ಆಯ್ತು ಗುರುದೇವ. ಶಿವ ಶಿವ ಹರ ಹರ ಶಂಭೋ ವಿಶ್ವರಾಧ್ಯರು ಹರ ಹರ ಶಿವ ಶಿವ ಶಂಭೋ ವಿಶ್ವರಾಧ್ಯ ಜೋಗುರಿ ಜೋಗುರಿ ನಡಿ ನಡಿ ಜೋಗುರಿ ಇನ್ನೊಂದು ಕ್ಷಣ ಇಲ್ಲಿ ಇರೋದು ಬೇಡ ನಡಿ 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 ಜೋಗುರಿ ಸ್ವಾಮಿ ಹೆಂಗ್ ಹೊರಗೆ ಬಂದ್ರಿ ಯಾವ ಬಾಗ್ಲು ಯಾವ ಗೋಡೆ ಯಾವುದರಿಂದಲೂ ನನ್ನನ್ನು ಬಂದ್ಸಕ್ಕಾಗಲ್ಲ ಜೋಗುರಿ. ಅಯ್ಯೋ ಗುರುಗಳೇ ಅಪ್ಪವ್ರೆ ಅಪ್ಪವ್ರೆ ಅಯ್ಯೋ ಉರಿ 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 ಅಯ್ಯೋ 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 ಉರಿ? ಅಪ್ಪವ್ರೆ ನನ್ನ ಕತ್ತಕೋಲಿಯಾಗ ಆಗ್ತೇನಲ್ಲೇ ನಿನಗೆ ಹಾಗೆ ಆಗ್ಬೇಕು ನನ್ನ ಶಾಪ ನಿನಗೆ. ಉರಿ ಉರಿ ಅಮ್ಮವ್ರೆ ನಡಿ ನೀವು ಜೋಗುರಿ. ಹೇಳಿ ಅಯ್ಯೋ ಇನ್ನೊಂದು ಕ್ಷಣ ಇವನ್ ಮನೇಲಿ ಇರೋದ್ ಬೇಡ ಕಲಬುರ್ಗಿಯ ಕುಲಕರ್ಣಿ ಮನೆಗೆ ಹೋಗೋಣ. ಅಪ್ಪವ್ರೆ ಅಪ್ಪವ್ರೆ ಏಯ್ ಬೇಡ. ಅಪ್ಪ ಗುರುಗಳೇ 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 ಅಪ್ಪ 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 ಅವ್ರೆ ಯಕ್ಕ ಯಕ್ಕ ಎಲ್ಲಿದ್ಯಾ ನಿನ್ ಕೂಡ ಮಾತಾಡ್ಬೇಕು ಬಾ ಜರ ನನಗೆ ಕಣ್ ಕಾಣಲ್ಲ ಅಂತ ಇವರಿಬ್ರು ರಾಸಲೀಲೆ ನಡೆಸ್ತಾವ್ರ. ಕಣ್ ಕಾಣ್ದೆ ಹೋದ್ರೇನು ಕಿವಿ ಇದೆಯಲ್ಲ ಕೇಳಿಸ್ಕತೀನಿ. ನನ್ಗ ಹಿಂದ ಮುಂದ ಯಾರೂ ಇಲ್ಲ, ನೀನೇ ನೋಡ್ಕೋಬೇಕು. ನನ್ನ ಮನ್ಸಾಗ ಭಾಳ ದಿನದಿಂದ ಒಂದು ಆಸೆ ಅದ, ಅದನ್ನ ನೀನೇ ತೀರಿಸ್ಬೇಕು. ಅಯ್ಯೋ ಕಳ್ಳನ ಮಗನೇ, ನನ್ನ ಕಣ್ ಕಾಣಲ್ಲ ಅಂತ ನನ್ನ ಹೆಂಡ್ತಿನ ವರ್ಕಾಡ್ ಹೋಗಕ್ಕೆ ಅಂಜಿಕೆ ಮಾರೇನವನು. ನನಗರ ಯಾರದಾರ, ನನಗೂ ನೀನಂದ್ರ ಭಾಳ ಇಷ್ಟ. ನನಗೂ ಅಷ್ಟೇ. ದೇವ್ರು ನಿನಗೆ ತುಂಬ ಅನ್ಯಾಯ ಮಾಡ್ಬಿಟ್ಟಾನ ನೋಡು. ನಿನ್ನ ಗಂಡಂಗೆ ಕಣ್ಣೇ ಇಲ್ದಂಗೆ ಮಾಡ್ಯಾನ. ಇಬ್ರು ಸೇರ್ಕೊಂಡು ನಾಟಕ ನಡೆಸ್ತಾ ಇದ್ದೀರಾ? ಲೈ ನಿನ್ ಸಾಯ್ತೀನಿ ಕಣ. ಲೈ ನಾಯಿ ನಾಯಿ ಏನಾತ್ ಏನಾತ್? ಎಲ್ಲ ನಾಯಿ ಎಲ್ಲ ನಾಯಿ. ಯಾವ ನಾಯಿ? ಇಲ್ಲಿ ಯಾವ ನಾಯಿನೂ ಇಲ್ಲ, ಸುಡ್ಗಾಡು ಇಲ್ಲ. ಯಾವ ನಾಯಿನೂ ಬಂದಿಲ್ವಾ ನನ್ನ ಕನಸ? ಯಾಕ ನಾಯಿ ಈಗ ಬಂತ? ತಮ್ಮ ಅಕ್ಕ ಬಾ ಅಂದಿದ್ಲು, ಅದಕ್ಕೆ ಬಂದಿನಿ. ಲೈ ನೀನ್ ಯಾಕೆ ಅವನ್ನ ಬರಕ್ ಹೇಳ್ದೆ? ಅಯ್ಯೋ ಚಲೋ ಒಗ್ಲುತನ ಮಾಡೋರ್ನ ಹುಡುಕ್ಯಾಡತ್ತಿದ್ದೆ, ಅವ್ರಿಗೆ ನಾನು ಹೊಲ ಕೊಡ್ಬೇಕು ಅಂತ ಹೇಳಿ. ಅದೇನು ಕೊಡ್ಬೇಕು ಅಂತಿದ್ಯಾ ಹೇಳ? ಅಯ್ಯೋ ಭಗವಂತ, ನಾ ಏನ್ ಕೊಡ್ಲಿ? ನಾನು ಹೊಲ ಕೊಡ್ಬೇಕಂತಿದ್ನಿ. ಆಹಾ, ನಿನ್ನ ಹೊಲಾನ ಕೊಟ್ರೆ ಅವನು ಚಲೋ ಬಿತ್ತನೆ ಮಾಡ್ತಾನೆ ಅಂತ ಕೊಡ್ತಾ ಇದ್ಯಾ? ಹಳೆ ಪ್ಯಾಲಿ ನನ್ನ ಹೊಲಾನ ನೀನ್ ಅವನಿಗೆ ಹೆಂಗ್ ಕೊಡ್ತೀಯ ನಾನೇ ನೋಡ್ತೀನಿ. ಈಗ ಎಲ್ಲಾ ಕಡೆ ಹೊಲದಾಗ ಗರಿಕೆ ಬೆಳೆದಾವ್. ಒಮ್ಮೆ ಯಾರ ಹೊಲಕ್ ಹೋಗಿ ಏನ್ ಆಗೈತಿ ಅನ್ನೋದು ನೋಡಿ ಏನು
ಹೊಲದಿಂದ ಒಂದು ಕಟ್ಗಿನಾರ ಒಯ್ದಿಯೇನೋ ಮಾರಾಯ. ಇಲ್ಲ. ಅಲ್ವೋ ಗಂಟಪ್ಪ, ಗಂಗವಕ್ಕ ಹೇಳೋದ್ರಲ್ಲಿ ತಪ್ಪೇನದ? ಹೊಲ್ದಾಗ ಹೆಂಗಿದ್ರು ಹಳೆ ಬಾವಿ ಅದ, ಅದ್ರಾಗ ಹೊಂಡು ತೆಗೆದ್ರೆ 4 ಎಕರೆಗೆ ನೀರ್ ಆಗ್ತದ. ಜೋಡಿತ್ತಿರ ಬಿತ್ತಿದ್ರೆ ಚಂದ ಬೆಳೆ ಬರ್ತದೋ. ಲೇ ಗಂಟಿಯಪ್ಪ, ಲೇ ನೀನ್ ಯಾಕೋ ಕೈ ತೊಳ್ಕೊಂಡು ನನ್ನ ಹೆಂಡತಿಗೆ ಗಂಟು ಬಿದ್ದಿದ್ದಲೇ. ನಿನ್ಗೆ ಮಾಡಕ್ಕೆ ಬೇರೆ ಕೆಲಸ ಇಲ್ವೇನು? ಊರ್ನಾಗ ಬೇಕಾಷ್ಟು ಹೊಲ ಗದ್ದಿ ಬಾವಿ ಐತೆ, ಅದನ್ನ ತೋಡಿ ನೀರು ಬರ್ಸ್ಬೋದಲ್ವೇನು? ನೀನ್ ನೀರ್ ತೆಗಿಯಕ್ಕೆ ನಮ್ಮ ಬಾವಿ ನಮ್ಮ ಹೊಲನೇ ಬೇಕನ್ನಲ್ಲ. ನನ್ನ ಹೆಂಡತಿ ನಿನಗೇನು ಕೊಡಂಗಿಲ್ಲ ಕೊಡ. ನನ್ನ ಹೆಂಡತಿ ನನ್ನ ಬಾವಿ ನಾನು ಹೆಂಗಾರ ಮಾಡ್ಕೊತೀನಿ. ಒಟ್ಟು ನಮ್ಮಿಬ್ಬರ ಮೇಲೆ ಕೆಟ್ಟ ಸಂಶಯ ತಾಳಿದು ಬಿಡು ಮಾರಾಯ. ಆ ಸಂಶಯ ಅನ್ನೋದು ಹಚ್ಕೊಂಡ ಬಂದೈತೋ ತಮ್ಮ, ಅದಕ್ಕ ಇಲ್ಲಿ ಮಠ ಬಂದ್ ನಿಂತೈತಿ. ಒಂದ್ ಅಣ್ಣ ತಮ್ಮ ಸರಿ ಅನ್ಬ್ಯಾಡ, ಒಂದು ಮಂದಿ ಮಕ್ಳು ಸರಿ ಅನ್ಬ್ಯಾಡ, ಎಲ್ಲಾರ ಸರಿ ಕರಿ ಮಾರಿ ಕಟ್ಕೊಂಡಾನ. ಎಲ್ಲಿ ಕುಂತಿತ್ತೋ ಮೂಲ ನಿನ್ನ ಮಾರಿ ಮದ್ದರಿಲಿ. ಇನ್ನು ನಾ ಇಲ್ಲಿ ಇರಾಕ್ ಒಲ್ಲೆ. ಏ ಮೂಳ, ನೀವ್ ಒಬ್ಬನ ಕುಂದ್ರು, ನಾ ಮನಿ ಬಿಟ್ಟು ಹೋಗ್ತೇನಿ. ಗಂಗೆ ಗಂಗೆ ಹೋಗ್ಬಾರ್ದೆ. ನಿನ್ನ ಕೈ ಮುಗಿತೀನಿ ಕಣೆ, ನಿನ್ನ ಕಾಲು ಹಿಡ್ಕೊಂತೀನಿ ಕಣೆ. ನಿನ್ನ ಬಾಳು ನಿನ್ನ ಬದುಕು ಏನಾರು ಮಾಡ್ಕ, ನಾನು ಕಿಸಕ್ ಮುಸಕ್ ಅನ್ನಂಗಿಲ್ಲ ಬಾರೆ. ಗಂಗೆ ಲೇ ಗಂಟಪ್ಪ, ಯಾವ ಗಂಗಿಲ್ಲ ನಿಂಗಿಲ್ಲ ವಾದ್ಲು. ಅದಕ್ಕೆ ಹೇಳದಪ್ಪ, ಹೆಣ್ಮಕ್ಳು ಜೀವ ತಿನ್ಬಾರ್ದು ಅಂತ. ಇರ್ಲಿ. ಅಯ್ಯ ನಿಂದೊಂದು. ಪ್ರಪಂಚ ಎಂಬುದು ಬಲು ಕಷ್ಟ. ಹೌದಪ್ಪ. ಇದು ಯಾವ ಸುಳ್ಳೇ ಮಾಡಿಟ್ಟ ಅವನ್ನ, ಅವ್ನ್ ಸಿಕ್ಲಿ ನನ್ನ ಕೈಯಾಗೆ. ನೀನ್ ಇಲ್ಲೇ ಕುಂದ್ರು, ಆ ಮಗನ ಬರ್ತಾನ.